ನಮಸ್ಕಾರ, ನಾನು ಶುಭ. ನಮ್ಮ ಮನೆಯಲ್ಲಿ ಮುರಿದೋಗಿರೋ ಬಕೆಟ್ ಆಗಲಿ ಜಗ್ಗುಗಳು ನಾವು ಸೆಕೆಂಡಲ್ಲಿ ಜೋಡಿಸ್ಬೋದು. ಬರೀ ಇನೋ ಪ್ಯಾಕೆಟ್ ಇದ್ದರೆ ಸಾಕು. ವಿಡಿಯೋನು ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಲಂಚ್ ಬ್ಯಾಗಲ್ಲಿ ನಾವು ವಾಟರ್ ಬಾಟಲ್ ಕ್ಯಾರಿ ಮಾಡ್ತೀವಿ. ಈ ವಾಟರ್ ಬಾಟಲ್ ತೂಕ ಇರುತ್ತಲ್ವ, ಈ ಫ್ರೂಟ್ಸು ಇಲ್ಲ ನಾವು ಏನಾದರೂ ಬಿಸ್ಕೆಟ್ ಹಂಗೆ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಬಿದ್ದೋಗ್ತಾ ಇರುತ್ತೆ. ನಮಗೆ ವಾಟರ್ ಬಾಟಲ್ ಬಿದ್ದೋಗಬಾರ್ದು ಅಂತಂದರೆ ಒಂದು ರಿಬ್ಬನ್ನು, ಚಿಕ್ಕದೊಂದು ರಿಬ್ಬನ್ ಹಾಕ್ಬಿಟ್ಟು ಒಂದು ಸೇಫ್ಟಿ ಪಿನ್ ಹಾಕ್ಬಿಡಿ ಲಂಚ್ ಬ್ಯಾಗ್ಗೆ ಮತ್ತು ಆ ರಿಬ್ಬನ್ಗೆ ಹಾಕ್ಬಿಟ್ರೆ ನೋಡಿ ನಿಮ್ಮ ವಾಟರ್ ಬಾಟಲ್ ಕದಲೋದಿಲ್ಲ. ಸೈಡಲ್ಲಿ ನೀವು ಫ್ರೂಟ್ಸು ನಿಮ್ಗೆ ಏನು ಬೇಕೋ ಅದು ಆ ಸೈಡಲ್ಲಿ ಇಡ್ಬೋದು. ವಾಟರ್ ಬಾಟಲ್ ಬಿದ್ದೋಗಲ್ಲ. ಟ್ರೈ ಮಾಡಿ ಬೇಕಂದರೆ. ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಇನ್ನು ಶೂ ಪಾಲಿಷ್ ಮಾಡಬೇಕಲ್ಲ. ಅಕಸ್ಮಾತಾಗಿ ಮನೆಯಲ್ಲಿ ಶೂ ಪಾಲಿಷ್ ಆಗೋಗ್ಬಿಟ್ಟಿರುತ್ತೆ. ನಮಗೆ ಶೂ ಪಾಲಿಷ್ ಮಾಡಬೇಕಂದ್ರೆ ನೀವು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಒಂದು ಸ್ವಲ್ಪ ನೀಲಿ, ಈ ಬಿಳಿ ಬಟ್ಟೆಗೆಲ್ಲ ಹಾಕ್ಕೊತೀವಲ್ಲ, ನೀಲಿ ಸೇರಿಸ್ಬಿಟ್ಟು ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ನೀಟಾಗಿ ಶೂ ಪಾಲಿಷ್ ಮಾಡ್ಕೋಬೇಕು. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಂಗೆ ಒಂದು ಸ್ವಲ್ಪನೂ ಗ್ಯಾಪ್ ಬಿಡ್ದಿರಾ ನೀಟಾಗಿ 2 ಶೂನು ಪಾಲಿಷ್ ಮಾಡ್ಕೊಬಿಟ್ಟಿದ್ದೀನಿ ನೋಡಿ. ಮತ್ತು ಶೂ ಪಾಲಿಷ್ ಮಾಡೋ ಬ್ರಷ್ ಇರುತ್ತಲ್ಲ, ಬ್ರಷಲ್ಲಿ ಒಂದು ಸತಿ ಹಿಂಗೆ ಅನ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತಾಗಿ ನಮ್ಮ ಮನೆಯಲ್ಲಿ ಶೂ ಪಾಲಿಷ್ ಆಗೋಗೋದಾಗ ಈ ಥರ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಕಟಿಂಗ್ ಬೋರ್ಡು ಕ್ಲೀನ್ ಮಾಡಬೇಕಂತಂದರೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಪುಡಿ ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಇಲ್ಲ ವಿನಿಗರ್ ಆದರೂ ತಗೋಬೋದು. ಎರಡರಲ್ಲಿ ಯಾವುದನ್ನು ತಗೋಬಿಟ್ಟು ಚೆನ್ನಾಗಿ ಉಜ್ಜಬೇಕು. ಚೆನ್ನಾಗಿ ಉಜ್ಜಿಬಿಟ್ಟಿದ್ದೀರಂತಂದರೆ ನಿಮ್ಮ ಕಟಿಂಗ್ ಬೋರ್ಡ್ ತುಂಬ ಚೆನ್ನಾಗಿರುತ್ತೆ. ನಾವು ದಿನ ಕ್ಲೀನ್ ಮಾಡ್ಕೊತೀವಿ, ಆದರೆ ವಾರಕ್ಕೆ ಒಂದು ಟೈಮನ್ನು ಹಿಂಗೆ ಕ್ಲೀನ್ ಮಾಡೋದ್ರಿಂದ ಅದ್ರ ಮೇಲೆ ಕಪ್ಪಗಾಗಿರುತ್ತಲ್ಲ, ಗಲೀಜೆಲ್ಲ ಒಟ್ಟೋಗ್ಬಿಡುತ್ತೆ. ನಿಮ್ಮ ಕಟಿಂಗ್ ಬೋರ್ಡ್ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀಟಾಗಿ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಆಗ್ಬಿಟ್ಟು. ನಾವು ದಿನ ಯಾವುದೇ ರೆಸಿಪಿ ಮಾಡಲಿ ಬಿಡಿ, ಈರುಳ್ಳಿ ಬೆಳ್ಳುಳ್ಳಿ ಬೇಕಾಗಿರುತ್ತೆ. ನಾವು ಈರುಳ್ಳಿ ಒಬ್ಬೊಬ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿದಾಗ ಆ ಕೈಯಲ್ಲಿ ಸ್ಮೆಲ್ ಅಂದರೆ ಆಗಲ್ಲ. ನೋಡಿ ನಾನು ಈರುಳ್ಳಿ ಕಟ್ ಮಾಡಿಬಿಟ್ಟಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿದಾಗ ನಿಮ್ಮ ಕೈಯಲ್ಲಿ ಸ್ಮೆಲ್ ಇರಬಾರ್ದಂತಂದರೆ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿನೂ ಪೂರ್ತಿ ಕಟ್ ಮಾಡ್ಕೊಬಿಟ್ಟೆ. ಇವಾಗ ಕೈಯಲ್ಲಿ ಒಂಥರ ಸ್ಮೆಲ್ ಇದೆ. ಈ ಸ್ಮೆಲ್ ಇರಬಾರ್ದಂದ್ರೆ ನೀವು ಒಂದು ಸ್ವಲ್ಪ ನಿಂಬೆಹಣ್ಣಿಗೆ ಪೇಸ್ಟು, ನಿಮ್ಮ ಮನೇಲಿ ಯಾವ ಪೇಸ್ಟ್ ಬಳಸ್ತೀರಲ್ಲ ಪೇಸ್ಟ್ ಹಾಕ್ಕೊಬಿಟ್ಟು ಕೈಯೆಲ್ಲ ಉಜ್ಜಿಬಿಡಿ. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಉಗುರುಗಳಿಗೂ ಉಜ್ಕೊಳ್ಳಿ. ಒಂಥರ ಶೈನಿಂಗ್ ಇರುತ್ತೆ ಉಗುರುಗಳು ಕೂಡ. ಚೆನ್ನಾಗಿ ಉಜ್ಕೊಬಿಟ್ಟು ಇವಾಗ ಕೈ ವಾಶ್ ಮಾಡ್ಕೊಬಿಡಿ. ನಿಮ್ಮ ಕೈಯಲ್ಲಿ ಯಾವುದೇ ಥರ ಸ್ಮೆಲ್ ಇರಲ್ಲ. ಕೈಗಳು ಅಷ್ಟೇ ಒಂಥರ ಹೊಳಿತಾ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಲೀನಾಗಿದೆಯೋ, ಯಾವುದೇ ಥರ ಸ್ಮೆಲ್ ಇಲ್ಲ. ನಮ್ಮ ಮನೆ ಕಿಟಕಿಗಳಲ್ಲಿ ಮತ್ತು ಕಿಚನಲ್ಲೆಲ್ಲ ಹಲ್ಲಿ ಓಡಾಡ್ತಾ ಇರುತ್ತೆ. ಒಬ್ಬೊಬ್ಬರು ತುಂಬ ಭಯ ಪಡ್ತಾರೆ ಅಲ್ಲಿ ಸಾಯ್ಲೂಬಾರ್ದು, ಮನೆಯಿಂದ ಹೊಟ್ಟೋಗ್ಬೇಕಂದ್ರೆ ನೀವು ಈ ಥರ ಮಾಡಿ. ಮೊಟ್ಟೆ ಸಿಪ್ಪೆ ಅಂತೂ ಬಿಸಾಕ್ತಿರಲ್ಲ ಆಮ್ಲೆಟ್ ಎಲ್ಲ ಮಾಡಿದಾಗ, ಆ ಸಿಪ್ಪೆನೂ ಬಿಸಾಕಬಾರ್ದು. ಒಣಗಿಸ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ಕೊಬಿಡ್ಬೇಕು. ನೋಡಿ ಈ ಥರ ಸೌಂಡ್ ಬರುತ್ತೆ. ಈ ಸೌಂಡ್ ಅಂದರೆ ಅಲ್ಲಿಗಾಗಲ್ಲ. ನಿಮ್ಮ ಕಿಟಕಿಯಲ್ಲಿ ಇದನ್ನು ನೇತಾಕ್ಬಿಡಿ, ಅಲ್ಲಿ ಬರಲ್ಲ. ನಾವು ಕರೆಂಟ್ ಹೋದ ತಕ್ಷಣ ಮೊಬೈಲಲ್ಲಿ ಟಾರ್ಚ್ ಇಟ್ಬಿಡ್ತೀವಿ. ನಿಮಗೆ ರೂಮೆಲ್ಲ ಬೆಳಕು ಬೀಳಬೇಕಂತಂದರೆ ಒಂದು ಗಾಜಿನ ಗ್ಲಾಸ್ ಅದ್ರ ಮೇಲೆ ಇಟ್ಬಿಡಿ. ನೋಡಿ ಕತ್ತಲಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ರೂಮೆಲ್ಲ ಬೆಳಕು ಬೀಳ್ತಾ ಇದೆ. ನಮ್ಮ ಮನೆಯಲ್ಲಿ ನಾನು ನೀರು ಯಾವಾಗಲೂ ಈ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇಡ್ತಾ ಇದ್ದೆ. ನೋಡಿ ಇದು ಸ್ವಲ್ಪ ಒಡೆದೋಗಿದೆ, ನೀರೆಲ್ಲ ಸೋರ್ತಾ ಇದೆ. ಜಗ್ಗಲ್ಲಿ ನೀರು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಕೆಳಗಡೆ ಸೋರ್ತಾ ಇದೆಯಲ್ಲ, ನೀವೇನು ಮಾಡಬೇಕಂದ್ರೆ ಈ ಥರ ಸೋರ್ತಾ ಇದ್ದರೆ ನಿಮ್ಮ ಮನೇಲಿ ಜಗ್ಗಾಗಲಿ ಇಲ್ಲ ಬಕೆಟ್ಸ್ ಆಗಲಿ ಬಿಡಿ, ಫಸ್ಟು ತೇವ ಇಲ್ದಿರ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಿ. ಒಂದು ಸ್ವಲ್ಪನೂ ತೇವ ಇರಬಾರ್ದು, ಡ್ರೈ ಆಗಿರಬೇಕು. ಮತ್ತು ಈನೋ ಪ್ಯಾಕೆಟು, ಮನೆಯಲ್ಲಿ ಅಕಸ್ಮಾತಾಗಿ ಈನೋ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಅದರ ಮೇಲೆ ಹಾಕ್ಕೊಬಿಡಿ. ಸ್ವಲ್ಪನೂ ಗ್ಯಾಪ್ ಇರಬಾರ್ದಂದ್ರೆ ನೋಡಿಕೊಂಡು ಕರೆಕ್ಟಾಗಿ ಅದ್ರ ಮೇಲೆ ಹಾಕ್ಕೊಬಿಟ್ಟು ಫೆವಿಸ್ಟಿಕ್ಕು ಒಂದು 2 ಫೆವಿಸ್ಟಿಕ್ ತಗೊಂಡಿದ್ದೀನಿ. ಅಂದರೆ 5 ರೂಪೀಸ್ ಅಲ್ವಾ, ಒಂದು 2 10 ರೂಪೀಸ್ ತಗೊಂಡಿದ್ದೀನಿ. ಇವಾಗ ಇದೇ ಬಕೆಟ ತಗೊಳಕ್ಕೆ ಹೋದರೆ ಜಾಸ್ತಿ ಆಗುತ್ತಲ್ಲ. ನಾವು ಈ ಥರ ಮಾಡೋದ್ರಿಂದ ಕಮ್ಮಿ ಖರ್ಚಲ್ಲೇ ಅದನ್ನು ಮೆತ್ತಿಸ್ಬಿಟ್ರೆ ನೋಡಿ ಸೆಕೆಂಡಲ್ಲಿ ನೀವೇನು ಬಿಡೋ ಅಷ್ಟು ಇಲ್ಲ, ಫೆವಿಸ್ಟಿಕ್ ಹಾಕ್ಬಿಟ್ರೆ ಸಾಕು. ಕೆಳಗಡೆ ಮತ್ತೆ ನೀರು ಹಾಕಿ ತೋರಿಸ್ತೀನಿ ನೋಡಿ. ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಕೆಳಗಡೆ ಒಂದು ಸ್ವಲ್ಪನೂ ಸೋರ್ತಾ ಇಲ್ಲ, ನೋಡ್ತಾ ಇದ್ದೀರಲ್ಲ. ಆದರೆ ಗ್ಯಾಪ್ ನೋಡ್ಕೋಬೇಕು ನೀವು. ಫೆವಿಸ್ಟಿಕ್ ಹಾಕೋವಾಗ ಸ್ವಲ್ಪನೂ ಗ್ಯಾಪ್ ಇಲ್ದಿರ ಮಾಡಿದ್ರೆ ಒಂದು ಸ್ವಲ್ಪನೂ ನೀರು ಸೋರೋದಿಲ್ಲ. ನೀವು ಅನ್ಕೋಬೋದು ಬರೀ ಫೆವಿಸ್ಟಿಕ್ಕಲ್ಲೇ ಮೆಸ್ಬೋದಲ್ಲ. ಫೆವಿಸ್ಟಿಕ್ ಹಾಕೋದ್ರಿಂದ ಅದು ಗ್ಯಾಪ್ ಇದ್ದೇ ಇರುತ್ತೆ. ಇನ್ನೂ ಹಾಕೋದ್ರಿಂದ ಏನಿಲ್ಲ, ಗ್ಯಾಪ್ ಇಲ್ದಿರ ಕಲ್ಲು ಥರ ಆಗೋಗುತ್ತೆ. ಬೇಕಾದರೆ ಟ್ರೈ ಮಾಡಿ. ಜಾಸ್ತಿ ಪುದೀನ ಎಲೆ ಬಿಡಿಸ್ಬೇಕು, ಎಲೆನೇ ಬಿಡಿಸ್ಬೇಕಲ್ಲಪ್ಪ ಕಷ್ಟ ಅಂದ್ಕೊಳ್ಳೋರು ಏನು ಮಾಡಬೇಕಂದ್ರೆ ಮೊದಲು ಪುದೀನ ಎಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಶ್ ಮಾಡ್ಕೊಂಡು ಬಂದುಬಿಡಬೇಕು. ಮತ್ತು ಈ ಥರ ಕೊಬ್ಬರಿ ತುರಿತಿರಲ್ಲ, ಈ ಥರ ಪ್ಲೇಟ್ ಅಂತೂ ಕಾಮನ್ನಾಗಿ ಎಲ್ಲರ ಮನೇಲಿ ಇರುತ್ತೆ. ಇಲ್ಲ ಸ್ಪೂನ್ ಆದರೂ ಜಾಲರ ಸ್ಪೂನು ಹೋಲ್ಸ್ದಿರುತ್ತಲ್ಲ, ಆ ಸ್ಪೂನ್ ಆದರೂ ತಗೋಬೋದು. ಎರಡರಲ್ಲಿ ಯಾವುದಿದ್ರೆ ಅದು ತಗೊಳ್ಳಿ. ನೋಡಿ ಅದು ಕಡ್ಡಿ ಇಕ್ಬಿಟ್ಟು ಹಿಂಗೆ ಎಳಿತಾ ಇದ್ದರೆ ಸಾಕು. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಬೇಗನೆ ಆಗ್ತಾಯಿದೆ. ಎಲೆ ಬಿಡಿಸೋ ಅವಶ್ಯಕತೆಯೇ ಇಲ್ಲ, ಬೇಗನೆ ಆಗುತ್ತೆ. ಟ್ರೈ ಮಾಡಿ. ನಾನು ಹೇಳಿರೋ ಟಿಪ್ಸು ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.